ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಕೇಂದ್ರ ಗೃಹ ಸಚಿವ ಶಿವರಾಜ್ ಪಾಟೀಲ್ ಮಹಾರಾಷ್ಟ್ರದ ತಮ್ಮ ಹುಟ್ಟೂರು ಲಾತೂರ್ನಲ್ಲಿ ಮೃತಪಟ್ಟಿದ್ದಾರೆ. 90 ವರ್ಷದ ಪಾಟೀಲ್ ಅವರ ಪುತ್ರ ಶೈಲೇಶ್ ಪಾಟೀಲ್, ಸೊಸೆ ಅರ್ಚನಾ ಇಬ್ಬರು ಮಕ್ಕಳನ್ನ ಅಗಲಿದ್ದಾರೆ. ಶಿವರಾಜ್ ಪಾಟೀಲ್ ಲೋಕಸಭೆಯ ಮಾಜಿ ಸ್ಪೀಕರ್ ಆಗಿದ್ರು. ಹಿಂದಿನ ಯುಪಿಎ ಸರ್ಕಾರದಲ್ಲಿ ಗೃಹ ಖಾತೆ ಸೇರಿದಂತೆ ಪ್ರಮುಖ ಖಾತೆಗಳನ್ನ ಹೊಂದಿದ್ರು. ಇನ್ನು ಇಂದಿನ ಲೋಕಸಭೆಯಲ್ಲೂ ಕೂಡ ಶಿವರಾಜ್ ಪಾಟೀಲ್ಗೆ ಸಂತಾಪ ಸೂಚಿಸಲಾಯಿತು. ಬೆಳಗಾವಿ ಚಳಿಗಾಲ ಅಧಿವೇಶನದ 5ನೇ ದಿನವೂ ರೈತರ ಹೋರಾಟ ಮುಂದುವರೆದಿದೆ. ಸುವರ್ಣಸೌಧದ ಹೊರಗೆ ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗಿದೆ. ಅಲರಾವಾಡ್ ಕ್ರಾಸ್ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದ್ದ ಸಚಿವ ಮಂಕಾಳ್ ವೈದ್ಯ ವಾಹನಕ್ಕೆ ಮುತ್ತಿಗೆ ಹಾಕಿದ್ರು. ಕಬ್ಬಿಗೆ 3,500 ರೂಪಾಯಿ ದರ ಕೊಡಬೇಕು, ಇನ್ನು ಹಾಲಿಗೆ 100 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಒತ್ತಾಯಿಸಿದ್ರು. ರಾಜ್ಯದ ರೈತರ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ಶೀಘ್ರ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ರು. ಕಲಬುರಗಿಯಲ್ಲಿ ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ ಮನೆಯಲ್ಲಿ ಕಳ್ಳತನ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನಿವೃತ್ತ ಆರ್ಎಫ್ಒ ಈರಣ್ಣ ಅವರ ಮನೆಯಲ್ಲಿನ ಬರೋಬ್ಬರಿ 400 ಗ್ರಾಂ ಚಿನ್ನ ದೋಚಿಕೊಂಡು ಹೋಗಿದ್ದಾಗಿ ದೂರು ದಾಖಲಿಸಲಾಗಿತ್ತು. ಆದರೆ ಖದೀಮ ನವೀನ್ನನ್ನ ಬಂಧಿಸಿದ ಬಳಿಕ 230 ಗ್ರಾಂ ಚಿನ್ನ ರೋಲ್ ಗೋಲ್ಡ್ ಅನ್ನುವಂಥದ್ದು ಪತ್ತೆಯಾಗಿದೆ. ದೇವರ ಪೂಜೆಗಾಗಿ ಆರ್ಎಫ್ಒ ಈರಣ್ಣ ನಕಲಿ ಚಿನ್ನದ ಆಭರಣ ಮಾಡಿಸಿಟ್ಟಿರೋದು ಬೆಳಕಿಗೆ ಬಂದಿದೆ. 167 ಗ್ರಾಂ ಮಾತ್ರ ಚಿನ್ನ, ಉಳಿದದ್ದು ನಕಲಿ ಆಭರಣ ಅಂತ ನಿವೃತ್ತ ಅರಣ್ಯ ಇಲಾಖೆ ಅಧಿಕಾರಿ ಒಪ್ಪಿಕೊಂಡಿದ್ದಾರೆ. ಇನ್ನು ಕಳ್ಳ ನವೀನ್ ತಂದೆ ಸರ್ಕಾರಿ ನೌಕರನಾದ್ರೂ ಐಷಾರಾಮಿ ಜೀವನಕ್ಕಾಗಿ ನವೀನ್ ಕಳ್ಳತನ ಮಾರ್ಗ ಹಿಡಿದಿದ್ದಾನೆ. ಸದ್ಯ ಕಲಬುರಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ವಂಚಕರ ಜಾಲ ಆಕ್ಟಿವ್ ಆಗಿದೆ. ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸೋದಾಗಿ ವಿಜಯಪುರ ಜಿಲ್ಲೆಯ ಕನ್ನೂರು ಗ್ರಾಮದ 15ಕ್ಕೂ ಅಧಿಕ ಯುವಕರಿಗೆ ವಂಚಿಸಿದ ಆರೋಪ ಕೇಳಿಬಂದಿದೆ. ರೈಲ್ವೆ ಇಲಾಖೆ ನಕಲಿ ಪ್ರಮಾಣ ಪತ್ರ, ನೇಮಕಾತಿ ಪತ್ರ, ನಕಲಿ ಟ್ರೈನಿಂಗ್, ನಕಲಿ ಸಂಬಳ ಕೂಡ ಕೊಟ್ಟಿದೆ. ಸಿಬಿಐ ಅಧಿಕಾರಿ ಅಂತ ಪರಿಚಯ ಮಾಡಿಕೊಂಡ ಮಹದೇವ ರಾಥೋಡ್ ಎಂಬಾತನಿಂದ ಯುವಕರಿಗೆ ವಂಚನೆಯಾಗಿದೆ. ಮೊದಲಿಗೆ ಮುಂಬೈ ರೈಲ್ವೆ ಇಲಾಖೆಯಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಿಗೆ ನೇರ ನೇಮಕಾತಿ ಅಂತ ಮಹದೇವ ರಾಥೋಡ್ ನಂಬಿಸಿದ್ದಾನೆ. ಹಣ ಪಡೆದು ಯುವಕರ ಮನೆಗಳಿಗೆ ನಕಲಿ ನೇಮಕಾತಿ ಪತ್ರ ಕಳಿಸಿದ್ದಾನೆ. ಇದೇ ಮಾದರಿಯಲ್ಲಿ ಯುವಕರನ್ನ ಕಾಂಟ್ಯಾಕ್ಟ್ ಮಾಡಿ 10 ಲಕ್ಷದಿಂದ 30 ಲಕ್ಷದವರೆಗೂ ಹಣ ವಸೂಲಿ ಮಾಡಿ ವಂಚಿಸಿದ್ದಾನೆ. ತುಮಕೂರಿನಲ್ಲಿ ಅನಧಿಕೃತ ಐಸ್ ಕ್ರೀಂ ತಯಾರಿಕಾ ಫ್ಯಾಕ್ಟರಿ ಮೇಲೆ ತಹಶೀಲ್ದಾರ್ ರಾಜೇಶ್ವರಿ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಖಚಿತ ಮಾಹಿತಿ ಆಧರಿಸಿ ದಾಳಿ ವೇಳೆ ಶುಚಿತ್ವ ಇಲ್ಲದೆ ತಯಾರಿಕೆ ಪತ್ತೆಯಾಗಿದೆ. ಐಸ್ ಕ್ರೀಂ ತಯಾರಿಕೆಯಲ್ಲಿ ಕೊಳಚೆ ನೀರು ಬಳಸಲಾಗುತ್ತಿದೆ. ಪರಿಶೀಲನೆ ವೇಳೆ ಯಾವುದೇ ಪರವಾನಗಿ ಪಡೆಯದೆ ಫ್ಯಾಕ್ಟರಿ ನಡೆಸ್ತಾ ಇರೋದು ಪತ್ತೆಯಾಗಿದೆ. ಬಳಿಕ ತುಮಕೂರು ಮಹಾನಗರ ಪಾಲಿಕೆಯಿಂದ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿದೆ. ಆದರೆ ಈವರೆಗೂ ಮಾಲೀಕರು ಪತ್ತೆಯಾಗಿಲ್ಲ. ಆದ್ರಿಂದ ಮಾಲೀಕರ ಪತ್ತೆಗೆ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.